ವೀಕ್ಷಕರೆಲ್ಲರಿಗೂ ವಿಷ್ಣು ಪ್ರಕಾಶ್ ಮುಳ್ಳೇರಿಯ ಮಾಡುವ ನಮಸ್ಕಾರಗಳು. ಮುಳ್ಳೇರಿಯ ವ್ಲಾಗ್ಸ್ನಲ್ಲಿ ಇನ್ನೊಂದು ವಿಡಿಯೋ ನಿಮಗಾಗಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ. ನನ್ನ ಜೊತೆಯಲ್ಲಿ ಉತ್ತಮ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಶ್ವಿನ್ ಭಟ್ ಪಾವ್ರು ಅವರು. ವಿದ್ಯುತ್ ದೀಪಗಳಿಂದ ಅಲಂಕೃತವಾದಂತಹ ಮಹಾದ್ವಾರವನ್ನು ಕಾಣಬಹುದು. ನಾವಿವತ್ತು ಆದೂರು ಶ್ರೀ ಭಗವತಿ ಕ್ಷೇತ್ರದಲ್ಲಿದ್ದೇವೆ. ಅಲ್ಲಿಯ ಏನು ಪಾರ್ಕಿಂಗ್ ಏರಿಯಾ ನಿಮಗೆ ಕಾಣ್ತಾ ಇದೆ, ಯಾವ ರೀತಿಯಲ್ಲಿ ಕಾರುಗಳು, ಅದೇ ರೀತಿಯಲ್ಲಿ ಭಕ್ತರು ಬಂದಂತಹ ಬೇರೆ ಬೇರೆ ವಾಹನಗಳು ಇಲ್ಲಿ ಪಾರ್ಕ್ ಆಗಿವೆ ಅಂತ. ದೂರದ ಊರುಗಳಿಂದ ಬಂದಂತಹ ಸಾವಿರಾರು ಭಕ್ತರ ವಾಹನಗಳು ಇಲ್ಲಿ ಪಾರ್ಕ್ ಆಗಿವೆ. ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕಾಣ್ಬೋದು. ಕಾರುಗಳು, ಬೈಕ್ಗಳು, ಅದೇ ರೀತಿ ಇನ್ನಿತರ ವಾಹನಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರುವಾಗ ಜೊತೆಯಲ್ಲಿ ವಾಹನಗಳು ಕೂಡ ಅವರು ತರ್ತಾರೆ. ಆ ವಾಹನಗಳನ್ನು ಪಾರ್ಕ್ ಮಾಡಲಿಕ್ಕೆ ಅತ್ಯಂತ ಸುವ್ಯವಸ್ಥೆ ಇಲ್ಲಿಯದ್ದು. ಚಾಲಕರಿಗಾಗಲಿ ಭಕ್ತ ಜನರಿಗಾಗಲಿ ಯಾವುದೇ ತೊಂದರೆಗಳಿಲ್ಲದೆ ವಾಹನವನ್ನು ಪಾರ್ಕ್ ಮಾಡುವಂಥ ವ್ಯವಸ್ಥೆ ಇದೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಏನು ಕಳಿಯಾಟ ಮಹೋತ್ಸವ 19ನೇ ತಾರೀಕಿನಿಂದ ಪ್ರಾರಂಭವಾಯಿತು. ಆ ಪ್ರಾರಂಭದ ದಿನಗಳಲ್ಲೇ ಉತ್ತಮ ಗುಣಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಿರಂತರವಾಗಿ ನಡೆಯುತ್ತಾ ಇವೆ. ಸಾವಿರಾರು ಮಂದಿ ಕಲಾ ಆಸ್ವಾದಕರು ಇಲ್ಲಿ ನೆರೆದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಸೊಗಸಾಗಿ ಮೂಡಿಬರ್ತಾ ಇವೆ. ಈ ವೇದಿಕೆಯ ಪಕ್ಕದಲ್ಲೇ ಭೋಜನ ಶಾಲೆ ಇದೆ. ಸಾವಿರಾರು ಮಂದಿ ದಿನಾಲೂ ಭೋಜನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅನ್ನಪ್ರಸಾದವನ್ನು ಸ್ವೀಕರಿಸಲು ಇಲ್ಲಿ ಸೇರಿದಂತಹ ಭಕ್ತರನ್ನು ಕಾಣಬಹುದು. ಸಾವಿರಾರು ಮಂದಿ ಒಂದೇ ಸಮಯದಲ್ಲಿ ಕುಳಿತುಕೊಂಡೇ ಭೋಜನವನ್ನು ಮಾಡುವಂತಹ ಒಂದು ಸುಂದರವಾದಂತಹ ದೃಶ್ಯ ನೀವೀಗ ನೋಡ್ಬೋದು. ರುಚಿಕರವಾದಂಥ ಆಹಾರ, ಊಟದ ವ್ಯವಸ್ಥೆ, ಜೊತೆಯಲ್ಲಿ ಪಾನೀಯ ಮತ್ತು ಇತರ ಪದಾರ್ಥಗಳನ್ನು ಬಡಿಸಲು ಸುಗ ಇಲ್ಲಿ 200-300ಕ್ಕಿಂತಲೂ ಅಧಿಕ ಸೇವಾ ನಿರತರು ಕಾರ್ಯಕರ್ತರು ಇದ್ದಾರೆ. ನಮ್ಮ ಈ ಮುಳ್ಳೇರಿಯ ಪ್ರದೇಶದಲ್ಲಂತೂ ಅತಿ ದೊಡ್ಡ ಮಹೋತ್ಸವ ಪೆರಂಕಳಿಯಾಟ ಮಹೋತ್ಸವ. ಇದನ್ನು ಕಣ್ತುಂಬಿಕೊಳ್ಳಲು ಸಹಸ್ರ ಭಕ್ತರು ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ನೆರೆದಂತಹ ಕಲಾಸ್ವಾದಕರನ್ನು ನೀವೊಮ್ಮೆ ನೋಡಿ ಗಮನಿಸಿ.
ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ, ಕಲೆಯನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ. ಪೆರುಂಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ವೇದಿಕೆಯ ಮುಂಭಾಗದಲ್ಲಿ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದ್ದಾರೆ. ಭೋಜನ ಪ್ರಸಾದವನ್ನು ಸ್ವೀಕರಿಸಲು ಸಾಲು ಸಾಲಾಗಿ ಸಾಗುತ್ತಿರುವಂತಹ ಭಕ್ತರನ್ನು ನೀವು ಈಗ ನೋಡ್ತಾ ಇದ್ದೀರಿ. ಯಾವುದೇ ರೀತಿಯ ತಳ್ಳಾಟ, ನೂಕುನುಗ್ಗಲು ಇಲ್ಲದೆ ವ್ಯವಸ್ಥಿತವಾಗಿ ಭೋಜನವನ್ನು ಸ್ವೀಕರಿಸುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಸೇವಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅಹೋರಾತ್ರಿ ನಿರಂತರವಾಗಿ ಅದಕ್ಕೆ ಬೇಕಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಮುಳ್ಳೇರಿಯಾ ವ್ಲಾಗ್ಸ್ನ ಪರವಾಗಿ ಎಲ್ಲರಿಗೂ ಕೂಡ ಯಾರೆಲ್ಲ ಈ ಪೆರುಂಕಳಿಯಾಟ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಗಳು. ಈಗ ಸಮಯ ಸರಿಸುಮಾರು 9:30 ಆಗಿರ್ಬೋದು. ಈ ಸಮಯದಲ್ಲೂ ಕೂಡ ಭಕ್ತ ಜನರು ಬರ್ತಾ ಇದ್ದಾರೆ. ನಿರಂತರವಾಗಿ ಭಕ್ತ ಜನರು ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು. ಮುಳ್ಳೇರಿಯಾ ವ್ಲಾಗ್ಸ್ನಲ್ಲಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ಇನ್ನಷ್ಟು ವಿಡಿಯೋಗಳನ್ನು ನಿರೀಕ್ಷಿಸಿರಿ. ನಮಸ್ಕಾರ.